ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡೋದಾದ್ರೆ, ಮೊದಲನೇದಾಗಿ ಏರ್ ಶೋನ ಇವತ್ತು ಬೆಂಗಳೂರಿನಲ್ಲಿ ಏನು ಏರ್ ಶೋ ಆರಂಭವಾಗ್ತದೆ, ಇದನ್ನ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಜನಗಣತಿಯನ್ನ ಆರಂಭಿಸಿ ಅಂತ ಹೇಳಿ ಸೋನಿಯಾ ಗಾಂಧಿ ಇವತ್ತು ರಾಜ್ಯಸಭಾದಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳಿವೆ. ಈ ವಿಚಾರದ ಕುರಿತು ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಸುದ್ದಿಗಳ ಬಗ್ಗೆ ಚರ್ಚಿಸೋಣ. ಸರ್, ಇವತ್ತು ಬೆಂಗಳೂರಿನಲ್ಲಿ ಏರ್ ಶೋ ಉದ್ಘಾಟಿಸಿದ್ದಾರೆ ಸರ್. ಹೌದು, ರಾಜನಾಥ್ ಸಿಂಗ್ ಅವರು, ರಕ್ಷಣಾ ಸಚಿವರು. 2 ದಿನಗಳಿಂದ ನಾವು ಸೌಂಡ್ ಕೇಳಿಸ್ತಾ ಇದೆ ಆಕಾಶದಲ್ಲಿ ಬೆಂಗಳೂರಿನ ಎಲ್ಲ ಕಡೆ. ಹೌದು ಸರ್, 2 ವರ್ಷಕ್ಕೊಮ್ಮೆ ನಡೀತದೆ ಅದು ಅಲ್ವಾ? ಹೌದು. ಜೊತೆಲಿ ಉಪಮುಖ್ಯಮಂತ್ರಿ DK ಕೂಡ ಸಾಥ್ ಕೊಟ್ಟಿರುವಂತದ್ದು. ಎಷ್ಟು ದಿನ ನಡೀತದೆ ಈಗ? ಇವತ್ತು ಅಂದ್ರೆ ಫೆಬ್ರವರಿ 14ನೇ ತಾರೀಕುವರೆಗೂ ನಡೆಯುತ್ತೆ ಸರ್. ಇವತ್ತಿಂದ ಸ್ಟಾರ್ಟ್ ಆಗಿ. ಇದು ಹೆಂಗೆ ಸರ್? ಅಂದ್ರೆ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ? ಪ್ರತಿ ವರ್ಷನೂ ಈ ಒಂದು ಏರ್ ಶೋ ನಡೆಯುತ್ತೆ? ಎಷ್ಟು ವರ್ಷಗಳು? 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಓಕೆ. ನೀವು ಹೋಗಿಲ್ವಾ ಇವತ್ತು? ನಾನು ವರ್ಷಗಳಿಂದ ನಡೀತಾ ಇಲ್ಲ ಸರ್, ಹೋಗಿದ್ದೆ. ನಾನು ಲಾಸ್ಟ್ 2 years ಬ್ಯಾಕ್ ಅನ್ಸುತ್ತೆ ಹೋಗಿದ್ದೆ. ಅದಲ್ಲಿ ಒಂದು ಏರೋಸ್ಪೇಸ್ ಇದು ಇರುತ್ತೆ, ಆಮೇಲೆ ಒಂದು ಎಕ್ಸಿಬಿಷನ್ ಕೂಡ ಇರುತ್ತೆ, ಡಿಫೆನ್ಸ್ ಎಕ್ಸಿಬಿಷನ್. ಎರಡನ್ನೂ ಒಟ್ಟಿಗೆ ಇದು ಮಾಡ್ತಾರೆ. ಚೆನ್ನಾಗಿರುತ್ತೆ. ಸ್ವಲ್ಪ ಈಗ ಈ ವಿಮಾನಯಾನ ಕ್ಷೇತ್ರದಲ್ಲಿ ಏನೆಲ್ಲ ನಡೆದಿದೆ, ಹೊಸ ಸಂಶೋಧನೆಗಳು ಏನ್ ನಡೆದಿದೆ, ಈ ತರದ್ದೆಲ್ಲ. ಆಮೇಲೆ ಅಲ್ಲಿ ಫಸ್ಟ್ 3 days ಬರೀ ಬಿಸ್ನೆಸ್ ನವರಿಗೆ ಮಾತ್ರ ಇದೆ ಪಾಸ್. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಆಲ್ ಓವರ್ ಇಂಡಿಯಾ, ಫಾರಿನ್ ಇಂದೆಲ್ಲ ಬರ್ತಾರೆ, ಬೇರೆ ಬೇರೆ ಕಂಪನಿಗಳವರು ಬರ್ತಾರೆ. ಬಿಸ್ನೆಸ್ ಆಸ್ಪೆಕ್ಟ್ಸ್ ಏನಿದೆ, ಖರೀದಿ ಮಾರಾಟ ಏನ್ ಹೊಸ್ತು ನಡೆದಿದೆ ಅನ್ನೋದು ಅದನ್ನೆಲ್ಲ ಇದು ಮಾಡ್ತಾರೆ. ಅದನ್ನ ಕೊನೆ 2 ದಿನ ಸಾರ್ವಜನಿಕರಿಗೆ ಕೊಡ್ತಾರೆ ಪ್ರವೇಶ. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತಿದ್ದಾರೆ. ಟಿಕೆಟ್ ಒಟ್ಟು ವಿಸಿಟರ್ಸ್ ಪಾಸ್ ಎರಡಕ್ಕೂ ಒಟ್ಟು ಸೇರಿ 2,500 ರೂಪಾಯಿ. ಫಾರಿನರ್ಸ್ಗಾದ್ರೆ $50. ಬರೇ ಏರ್ ಶೋ ನೋಡ್ತೀರಿ ಅಂತ ಹೇಳಿ ಆದ್ರೆ ನೀವು $1,000 ರೂಪಾಯಿ. ಅದ್ರಲ್ಲೂ ಫಾರಿನರ್ಸ್ಗೆ $50 ಇದೆ. ಆಮೇಲೆ 12 ವರ್ಷಕ್ಕಿಂತ ಕೆಳಗಿನವ್ರ ಮಕ್ಕಳನ್ನ ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿ ಬಹಳ ಮಂದಿ ಗೊತ್ತಿರಲ್ಲ ಅದು. ಸೊ ಏರ್ ಶೋ ಅಂತ ಹೇಳ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸಿಕ್ಕಾಬಳೆ ಜನ ಸೇರ್ತಾರೆ. ಟ್ರಾಫಿಕ್ ಜಾಮ್ ಬೆಂಗಳೂರಿನಲ್ಲಿ ಒಂದು ಹೆಬ್ಬಾಳ ಟು ಈ ಕಡೆ ಹೋಗೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲಾಖೆ ಕಡೆ ಹೋಗೋ ಫುಲ್ ಟ್ರಾಫಿಕ್ ಅಲ್ವಾ? ಇನ್ನು 5 ದಿನ ಅದು ನೋಡ್ಬೇಕದೀಗ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ವ್ಯವಸ್ಥೆ ಕೂಡ ಮಾಡಿದಾರಂತೆ ಸರ್, ಬಸ್ಗಳು ಎಲ್ಲ ಮಾಡಿದ್ದಾರೆ. ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವರ್ಷನೂ ಅಷ್ಟು ಜನ ಸೇರಿದ್ರು ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ. ಯಲಹಂಕ ಏರ್ಫೋರ್ಸ್ ಸ್ಟೇಷನ್ ಇದೆಯಲ್ಲ, ಅದು ಬಹಳ ಸ್ಟ್ರಾಟಜಿಕ್ ಜಾಗದಲ್ಲಿ ಇದೆ ಅದು. ಹಾಗಾಗಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತದೆ. ಅವರು ಎಲ್ಲಿ ನಿಲ್ಲಿಸ್ತಾರೆ ಜನರನ್ನ ಸರ್. ಅಲ್ಲಿ ಸುತ್ತಮುತ್ತ ಭಾಗದಲ್ಲೆಲ್ಲ ಮತ್ತೆ ಮಾಂಸ ಮಾರಾಟ ಕೂಡ. ಹೌದು, ಹಕ್ಕಿಗಳು ಹಾರಬಾರದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಂದ್ ಮಾಡ್ತಾರೆ. ಸುತ್ತಮುತ್ತ ಹಳ್ಳಿಗಳ ತರ ಇದೆಯಲ್ಲ, ಕೆಲವು ಸಣ್ಣ ಸಣ್ಣ ಪೇಟೆಗಳೆಲ್ಲ ಇದೆಯಲ್ಲ, ಅಲ್ಲಿ ಎಲ್ಲಾ ಇದನ್ನು ಕೂಡ ಅಂಗಡಿಗಳನ್ನ ಬಂದ್ ಮಾಡಿಸ್ತಾರೆ. ಯಾಕಂತ ಹೇಳಿದ್ರೆ ಈ ಮಾಂಸಾಹಾರದ ಅದು ಇದು ಇದ್ರೆ ಹಕ್ಕಿಗಳೆಲ್ಲ ಹಾರ್ಬಿಟ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಬೆಂಗಳೂರಿಗೆ ಒಳ್ಳೆ ರೆಪ್ಯುಟೇಷನ್ ಬಂದಿದೆ ಅದರಿಂದ. ಬಹಳ ಇಡೀ ಏಷ್ಯಾದಲ್ಲೇ ಸ್ವಲ್ಪ ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ ಇತ್ತೀಚೆಗೆ ಇದು. ತೇಜಸ್ ಅದರಲ್ಲಿ ತುಂಬಾನೇ ಅಂದ್ರೆ ಚೆನ್ನಾಗಿರುವಂತಹ ವಿಮಾನ. ಲಾಸ್ಟ್ ಇಯರ್ ಏನಿದ್ ಮಾಡಿದ್ರಲ್ಲ ಅದನ್ನ ಬೇರೆ ಬೇರೆ ಪ್ರತಿ ವರ್ಷ ಏನು ಹೊಸ್ತು ಬರುತ್ತೆ, ಹೊಸ ಹೆಲಿಕಾಪ್ಟರ್ಗಳು ಯಾವ್ದು ಬರ್ತವೆ, ಹೊಸ ರಕ್ಷಣಾ ವಿಮಾನಗಳು ಯಾವ್ದು ಬರ್ತವೆ, ಅದೆಲ್ಲರ ಪ್ರದರ್ಶನ ನಡೀತದೆ. ಆಮೇಲೆ ನೆಕ್ಸ್ಟ್ ಸರ್ಕಾರ ಆದಷ್ಟು ಬೇಗ ಜನಗಣತಿಯನ್ನ ನಡೆಸಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಒತ್ತಾಯವನ್ನ ಮಾಡಿರುವಂತದ್ದು. ಜನಗಣತಿನ ಕಾಸ್ಟ್ ಸೆನ್ಸಸ್ ಏನದು? ಜನಗಣತಿ ಸರ್. ಜನಗಣತಿ ಯಾಕೆ ಅಂದ್ರೆ 14 ಕೋಟಿ ಜನ ಭದ್ರತಾ ಕಾಯ್ದೆ ಅಡಿಯಲ್ಲಿ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಇದು 2021ರ ಜನಗಣತಿ. ಆಹಾರ ಭದ್ರತಾ ಕಾಯ್ದೆ. ಹೌದು, ಆ ಒಂದು 2021ರ ಜನಗಣತಿ ಪ್ರಕಾರ 2011ರ ಜನಗಣತಿ ಪ್ರಕಾರ ಹೌದು ಆಗಿಲ್ಲ. ಏನಾಗಿದೆ ಅಂದ್ರೆ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಪ್ರಕಾರ ಫಲಾನುಭವಿಗಳಿಗೆ ಸರ್ಕಾರ ವಿತರಿಸುತ್ತೆ. ಯಾವುದು ನಿಮ್ಗೆ BPL ಕಾರ್ಡ್ ಎಲ್ಲ ಇದೆಯಲ್ವ ಈಗ. ಸೊ ಅಲ್ಲಿ ನೀವು ಜನಗಣತಿ ಸರಿಯಾಗಿ ಈಗ 10 ವರ್ಷ 2011 ಅಂದ್ರೆ 15 ವರ್ಷ ಆಯ್ತು, ಜನಗಣತಿ ಆಗಿಲ್ಲ. ಸೊ ಜನಗಣತಿ ಆದ್ರೆ ನಿಮ್ದು ಅಪ್ಡೇಟ್ ಆಗುತ್ತೆ. ಎಷ್ಟು ಮಂದಿ ನಿಜಕ್ಕೂ ಬಡವರಿದ್ದಾರೆ, ಆಹಾರದ ಅಗತ್ಯ ಇರೋರು ಇದ್ದಾರೆ, ರೇಷನ್ ಕಾರ್ಡ್ ಕೆಳಗಡೆ ಎಷ್ಟು ಮಂದಿ ಬರ್ತಾರೆ, ಅದಕ್ಕೆ ಜನಗಣತಿ ಮಾಡಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಅದು ಮಾಡ್ಬೇಕದು. ಯಾಕಂತ ಹೇಳಿದ್ರೆ ಅದ್ ನಡುವೆ ಏನಾಯ್ತು, ಕೊರೋನಾ ಬಂತಲ್ವಾ 2019-20ರಲ್ಲಿ 21ರಲ್ಲಿ ನಡಿಬೇಕಾಗಿತ್ತು. ಕೊರೋನಾ ಬಂದದ್ರಿಂದ ಅದನ್ನ ಸರ್ಕಾರ ಮಾಡ್ಲಿಲ್ಲ, ಪೋಸ್ಟ್ಪೋನ್ ಮಾಡಿತ್ತು. ಆಮೇಲೆ ಮಾಡ್ಲಿಕ್ಕೆ ಮನ್ಸು ಮಾಡಿಲ್ಲ. ಈ ವರ್ಷ ಆದ್ರೂ ಮಾಡ್ಬೋದಾಗಿತ್ತು, ಅದನ್ನು ಮಾಡ್ಲಿಲ್ಲ. ಸರ್ ಇದು ಅಂದ್ರೆ 10 years ಆದ್ಮೇಲೆ ಅಂತ ಇದೆಯಲ್ಲ ಸರ್, ಅದು ಬ್ರೇಕ್ ಆಗಿದೆಯಲ್ಲ, ಈಗ ಈ ವರ್ಷ ಮಾಡಿದ್ರೆ ತೊಂದ್ರೆ ಇಲ್ಲ ಅಂದ್ರೆ ಗೊತ್ತಾಗುತ್ತೆ, ಜನಸಂಖ್ಯೆ ಗೊತ್ತಾಗುತ್ತೆ ಅದ್ರಲ್ಲಿ ಏನಿದೆ. ಈಗ ಈಗಲೂ ನಮ್ ಜನಸಂಖ್ಯೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಂತ ಹೇಳ್ಬಿಟ್ಟು ನೀವು ಇಂಟರ್ನೆಟ್ ನಲ್ಲಿ ಹೊಡೆದ್ರೆ 2011ರ ಫಿಗರ್ ತೋರಿಸಲ್ಲ ಅವರು.
ಈಗಿದ್ದು ತೋರಿಸ್ತಾರೆ 2025 ಅದು ಹೇಗೆ ಅಂತ ಹೇಳಿದ್ರೆ, ನಾವು ಆಧಾರ್ ಕಾರ್ಡ್ ಮಾಡ್ತೀವಲ್ವಾ, ಆಧಾರ್ ಕಾರ್ಡ್ ಪ್ರತಿಯೊಬ್ಬನಿಗೂ ಇದೆ. ಆಧಾರ್ ಕಾರ್ಡ್ ಆಧಾರದ ಮೇಲೆ ಅಂದಾಜಿನಲ್ಲಿ ಹೇಳ್ತಾರೆ. ಈಗ ಕರ್ನಾಟಕದ ಜನಸಂಖ್ಯೆ ಸುಮಾರು 6,60,00,000 ಏನೋ ಆಗಿದೆ ಈಗ ನಾವು ನೋಡಿದ್ರೆ, ಅದು ಇನ್ನು ಸ್ವಲ್ಪ ಹೆಚ್ಚಿರ್ಬೋದು, ನಾನು ಸ್ವಲ್ಪ ಹಿಂದೆ ನೋಡಿದ್ದು. ಸೊ ಗೊತ್ತಾಗುತ್ತೆ ಅದು. ಬಟ್ ಪರ್ಟಿಕ್ಯುಲರ್ ಆಗಿ ಕರೆಕ್ಟ್ ಆಗಿ ದಾಖಲೆ ಆಗ್ಬೇಕು ಅಂತ ಹೇಳಿ ಆದ್ರೆ ಜನಗಣತಿ ಮಾಡಬೇಕು. ಸೆನ್ಸಸ್ ಕಾನೇಶುಮಾರಿ ಅಂತಿದ್ವಲ್ಲ ನಾವು ಮೊದಲೆಲ್ಲ ಹೇಳ್ತಾ ಇದ್ವಿ ನೋಡಿ, ಅದು ಮಾಡಿದ್ರೆ ಒಳ್ಳೇದು, ಎಲ್ಲ ಯೋಜನೆಗಳಿಗೂ ಒಳ್ಳೇದು. ನಿಮ್ ಬಜೆಟ್ ಮಾಡೋದಕ್ಕೂ ಕೂಡ ಅದು ಬಹಳ ಇಂಪಾರ್ಟೆಂಟ್ ಅದು. ಜೊತೆಲಿ ಸರ್ ಇಂಗ್ಲೆಂಡ್ ಗಾಯಕ ಎಡ್ ಶೀರನ್ ಅಂತ ಹೇಳಿ ಸರ್, ಇವುದು ಬೀದಿ ಬದಿಯ ಸಂಗೀತ ಪ್ರದರ್ಶನಕ್ಕೆ ಪೊಲೀಸರಿಂದ ತಡೆ. ಚರ್ಚ್ ಸ್ಟ್ರೀಟ್ ಅಲ್ಲಿ ಅವರು ಅಂದ್ರೆ ಪೊಲೀಸರ ಅನುಮತಿ ಇಲ್ದೇನೆ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅಷ್ಟು ಬೇಗ ಪೊಲೀಸರೆಲ್ಲ ಬಂದು ಬಹಳ ಪಾಪ್ಯುಲರ್ ಇದ್ದಾನ ಮನುಷ್ಯ. ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿ ಇಡೀ MG ರೋಡ್, ಬ್ರಿಗೇಡ್ ರೋಡ್ ಎಲ್ಲ ಬಂದಾಗುತ್ತೆ. ಇಂಗ್ಲೆಂಡ್ ಗಾಯಕ ಸರ್, ಪರ್ಮಿಷನ್ ತಗೋಬೇಕು ಅಂತ ಗೊತ್ತಿರ್ಲಿಲ್ಲ ಅವನಿಗೆ. ಪೊಲೀಸರು ಏನ್ ಹೇಳಿದಾರೆ? ಅದೇ ಪೊಲೀಸರು ಅವ್ರನ್ನ ಅದೇ ಇಲ್ಲ ಮಾಡಬಾರ್ದು ಅಂತ ಹೇಳಿ ಎಲ್ಲ ಕಿತ್ತಾಕಿರೋದು. ಜೊತೆಲಿ ಇವರು ನಮ್ಮ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ ಸರ್, ಪರಿಸ್ಥಿತಿಯ ಲಾಭನ ಯಾರು ಕೂಡ ದುರುಪಯೋಗ ಪಡ್ಕೋಬಾರ್ದು ಅಂತ ಹೇಳಿ. ಅದೇ ಇಲ್ಲಿ ಇದೇ ಮಾಡಬಹುದು ಅಂತ ಹೇಳ್ಬಿಟ್ಟು ಅವ್ನ ತಲೆಗೆ ಬಂದಿದೆ ಅಂತ ಕಾಣುತ್ತೆ. ಯುರೋಪಿಯನ್ ಕಂಟ್ರೀಸ್ ಗಳಲ್ಲಿ ಈ ತರ ಅಲ್ಲ, ಸ್ವಲ್ಪ ವಿಶಾಲವಾದಂತಹ ಜಾಗದಲ್ಲಿ, ಅಲ್ಲಿ ರಸ್ತೆ ಪಕ್ಕದಲ್ಲೂ ಕೆಲವು ಕಡೆ ಜಾಗ ಇರುತ್ತೆ ಅದಕ್ಕಾಗಿ, ಅಥವಾ ಈ ನದಿ ತೀರದಲ್ಲಿ ಬಹಳ ವಿಶಾಲವಾದ ಜಾಗ ಎಲ್ಲ ಕಾಂಕ್ರೀಟ್ ಇದೆಲ್ಲ ಮಾಡಿರ್ತಾರೆ. ಅಲ್ಲೆಲ್ಲ ಸಂಗೀತಗಾರಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಅವ್ರದ್ದು ಸಿಡಿಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ಆಮೇಲೆ ಯಾರು ಬೇಕೋ ಅವ್ರು ಕೇಳಿಸ್ಕೊತಾರೆ, ದುಡ್ಡು ಕೊಡೋರು ದುಡ್ಡು ಕೊಡ್ತಾರೆ, ಆತರ. ಬಟ್ ಇವನು ಬಹಳ ಪಾಪ್ಯುಲರ್ ಇದ್ದಾನೆ. ಇವನು ತುಂಬಾ ಕ್ರೇಜ್ ಜನರದ್ದು ಹೆಚ್ಚಿದೆ. ತಪ್ಪದು, ಅವ್ನು ಬಂದು ಪೊಲೀಸರಿಗೆ ಒಂದು ಪರ್ಮಿಷನ್ ತಗೊಂಡಿದ್ರೆ ಕೊಡ್ತಾ ಇದ್ರಪ್ಪ ಅಲ್ವಾ. ಅದಕ್ಕೊಂದು ಟೈಮ್ ಕೊಟ್ಬಿಟ್ಟು ಟ್ರಾಫಿಕ್ ತೊಂದರೆ ಆಗದಿದ್ದಂಗೆ ಏನಾದ್ರು ಮಾಡ್ತಿದ್ರು. ಚರ್ಚ್ ಸ್ಟ್ರೀಟ್ ಅಲ್ಲಿ ಟ್ರಾಫಿಕ್ ಅನ್ನ ಬ್ಲಾಕ್ ಮಾಡಿ, ಆಯ್ತಪ್ಪ ನೀವು ಎಷ್ಟು ಜನ ಸೇರ್ತೀರಿ ಇಲ್ಲಿ ಸೇರಿ ಅಂತ ಮಾಡಬಹುದು. ಅದಕ್ಕೊಂದು ಟೈಮ್ ಇರುತ್ತೆ. ಅದು ಇವತ್ತು ಮಂಡೇ ಬಿಸಿ ಅವರ್ಸ್ ಇವತ್ತಲ್ವ ಆಗಿರೋದು, ಸಾಧ್ಯನೇ ಇಲ್ಲ. ಕೇಬಲ್ ಗೀಬಲ್ ಎಲ್ಲ ಕಿತ್ತಾಕಿದ್ದಾರೆ. ಆಮೇಲೆ ನೆಕ್ಸ್ಟ್ ಸರ್, ಸಹೋದರಿಯ ವಿವಾಹದಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಗ್ಲೇ ಯುವತಿ ಹೃದಯಾಘಾತದಿಂದ ಮೃತ್ಯು. ಬೆಳಿಗ್ಗೆಯಿಂದ ವೈರಲ್ ಆಗ್ತಾ ಇದೆ. ಹೌದು, ವೈರಲ್ ಆಗ್ತಿದೆ ಈ ವಿಡಿಯೋ. ಅಂದ್ರೆ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ 23 ವರ್ಷ ಸರ್ ಹುಡುಗಿಗೆ. ಕುಸಿದು ಬಿದ್ದು ಸಾವು ಬಂದ್ರೆ ತಕ್ಷಣ ಅಲ್ಲಿ ಯಾರೋ ಫ್ಯಾಮಿಲಿ ಡಾಕ್ಟರ್ ಯಾರೋ ಇದ್ರಂತಲ್ಲ, ಹೋಗಿ ಅವ್ರು ಚೆಕ್ ಮಾಡೋಷ್ಟೊತ್ತಿಗೆ ಅವಳು ಆಲ್ರೆಡಿ ಮೃತಪಟ್ಟಿದ್ಲಂತೆ. ಬಹುಶಃ ಹೃದಯ ಸ್ತಂಭನ ಅಂತ ಹೇಳ್ತೀವಿ ನಾವು, ಹಾರ್ಟ್ ಫೇಲ್ಯೂರ್ ಅಂತ. ಅದು ಸಾಧ್ಯತೆ ಇದೆ. 23 ವರ್ಷ ಸರ್. ಹಾರ್ಟ್ ಅಟ್ಯಾಕ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಚಾನ್ಸ್ ಇರುತ್ತೆ ರಿಕವರಿ ಆಗೋದಕ್ಕೆ, ಚಿಕಿತ್ಸೆಯಿಂದಾಗಿ ಏನಾದ್ರು ರಿಕವರಿ ಮಾಡಿಸೋದಕ್ಕೆಲ್ಲ ಇರುತ್ತೆ. ಹಾರ್ಟ್ ಫೇಲ್ಯೂರ್ ಆದ್ರೆ ಇದು ಅದೇ ಕೊರೋನಾ ನಂತರ ಇದೆಲ್ಲ ಇಂಥದ್ದು ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಕೊರೋನಾಕ್ಕೂ ಇದಕ್ಕೂ ಸಂಬಂಧ ಇದೆ, ಇಂಜೆಕ್ಷನ್ ಇದಕ್ಕೂ ಸಂಬಂಧ ಇದೆ ಅಂತ ಒಂದು ವಾದ ಇದೆ. ಸರ್ಕಾರ ಅದ್ರ ಬಗ್ಗೆ ಮಾಡಬೇಕು, ಒಂದು ವ್ಯವಸ್ಥಿತವಾದಂತ ಒಂದು ಸರ್ವೆ ಮಾಡಬೇಕು, ತನಿಖೆ ಮಾಡಬೇಕು. ಈಗ ಏನೋ ಕರ್ನಾಟಕ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನೋಡೋಣ. ಆಮೇಲೆ ಜೊತೆಲಿ ಸರ್, ಹೈದರಾಬಾದ್ ಉದ್ಯಮಿಯನ್ನ 70 ಬಾರಿ ಇರಿದು ಕೊಲೆ ಮಾಡಿದ ಮೊಮ್ಮಗ. ಅವರು ವೇಲಮಟ್ಟಿ ಚಂದ್ರಶೇಖರ್ ಜನಾರ್ದನ್ ರಾವ್ ಅಂತ ಸರ್. ಅವರು ವೆಲ್ಜೂನ್ ಗ್ರೂಪ್ ನ ಅಧ್ಯಕ್ಷರು. ಅವ್ರಿಗೆ 4 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, ಅದರಲ್ಲಿ 1 ಗಂಡ್ ಮಗ. ಎರಡನೇ ಮಗಳ ಮಗ ಸರೋಜ ಅಂತ ಹೇಳಿ. ಅವರು ಅದೇ ಸರಿಯಾಗಿ ನೀವು ಆಸ್ತಿ ಅಂದ್ರೆ ಹಂಚಿಕೆ ಮಾಡಿಲ್ಲ ಅಂತ ಹೇಳಿ 70 ಸರಿ ತಾತಿನ ಇರಿದು ಕೊಲೆ ಮಾಡಿದ್ದಾನೆ. ಬಹಳ ದೊಡ್ಡ ಮನುಷ್ಯ ವೇಲಮಟ್ಟಿ ಚಂದ್ರಶೇಖರ್ ರಾವ್ ಅಂತ. ಇವರು ಬಹಳ ದೊಡ್ಡ ಕೊಡುಗೆ ಇದ್ದಾನೆ ಅಲ್ಲಿ ಹೈದರಾಬಾದ್ ನಲ್ಲಿ, ಬಹಳ ಹೆಸರಿದೆ ಅವರಿಗೆ. ತೆಲಂಗಾಣದಲ್ಲೆಲ್ಲ ಬಹಳ, ಈಗಲ್ಲ, ಒಂದು 19 ವರ್ಷದ ಹಿಂದೆ ಒಂದು ಕಾಲೇಜಿಗೆ 2 ಕೋಟಿ ರೂಪಾಯಿ ಕೊಟ್ಟಿದ್ರು ಆ ಕಾಲದಲ್ಲಿ. ಆಮೇಲೆ ತಿರುಪತಿ ತಿರುಮಲ ಟ್ರಸ್ಟ್ಗೆ ಹಂತವಾಗಿ ಬೇಗ ಪ್ರತಿ ವರ್ಷ ಕೊಡೋದು ಅಂತ ಹೇಳಿ ಹತ್ರ 40 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅವರು. ಆಮೇಲೆ ಕಣ್ಣಿನ ಆಸ್ಪತ್ರೆ ಯಾವುದೋ ಒಂದು ಕಣ್ಣಿನ ಆಸ್ಪತ್ರೆ, ಅದು ನಾನು ಹೈದರಾಬಾದ್ ಅಲ್ಲೇ ಅದು. ಆ ಕಣ್ಣಿನ ಆಸ್ಪತ್ರೆಗೆ ಅವರ ಹೆಸರೇ ಇಟ್ಟಿದ್ದಾರೆ ಒಂದು ಬ್ಲಾಕಿಗೆಲ್ಲ. LV ಪ್ರಸಾದ್ ಐ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು, ಬಹಳ ಫೇಮಸ್ ಅದು. ಅದಕ್ಕೆ ದಾನ ಮಾಡಿದ್ದಾರೆ. ಬಹಳ ಕೊಡುಗೆ ಇದ್ದಾನೆ ಅವರು, ತುಂಬಾ ಇದು ಮಾಡಿದ್ದಾರೆ. ಇವನಿಗೇನೋ ಮೊಮ್ಮಗನಿಗೆ 4 ಕೋಟಿ ಕೊಟ್ಟಿದ್ದಾರೆ ಅಂತ ಆಸ್ತಿನಲ್ಲಿ. 4 ಕೋಟಿ ರೂಪಾಯಿ ಸರಿಯಾಗಿ ನನಗೆ ಹಂಚಿಕೆ ಮಾಡಿಲ್ಲ ಅಂತ ಹೇಳಿ ನೋಡಿ. ಅಲ್ಲ, ಒಳ್ಳೆ ಮನುಷ್ಯರು ಹಿಂಗ ಅಂತ್ಯ ಆಗೋದು ಬಹಳ ದುಃಖದ ಸಂಗತಿ. ಬಟ್ ಈ ಹುಡುಗ US ನಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡ್ಕೊಂಡು ಬಂದಿದ್ದಾನೆ. ಏನ್ ಪ್ರಯೋಜನ ಆಯ್ತು? ಅಷ್ಟೆಲ್ಲ ಕಲಿತು ಅಲ್ವಾ? ಏನ್ ದುಡ್ಡು ಹೊತ್ಕೊಂಡು ಹೋಗ್ತಾನ? ಬಹಳ ಅನ್ಯಾಯ. ಈಗ ಏನು ಅರೆಸ್ಟ್ ಆಗಿ ಜೈಲಲ್ಲಿ ಇರ್ತಾನೆ, ಅನುಭವಿಸ್ಲಿಕ್ಕಾಗತ್ತ ಅವನಿಗೆ? ಮತ್ತೆ ಅದೊಂದು ನಿಂದೆ ಬೇರೆ ಸರ್. ಅಂದ್ರೆ ಅವ್ರ ಕುಟುಂಬ ಇರೋರ್ಗು ಅಂದ್ರೆ ಈ ತರ ಒಂದು ತಾಯಿ ಏನೋ ತಡಿಲಿಕ್ಕೆ ಹೋಗಿದ್ದಾರೆ, ಒಂದು ಅವರಿಗೂ ಗಾಯ ಆಗಿ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ನೋಡಿದೆ. ಬಹಳ ಕಷ್ಟ. ಆಸ್ತಿ ಮಾಡಿದ್ರು ಕಷ್ಟ, ಹಿರಿಯರು ಮಾಡದೇ ಇದ್ರು ಕಷ್ಟ. ಮಾಡ್ಲಿಲ್ಲ ಅಂದ್ರೆ ಬೀದಿ ಪಾಲಾಗ್ತಾರೆ, ಮಾಡಿದ್ರೆ ಜೈಲ್ ಪಾಲಾಗ್ತಾರೆ. ಸ್ವಲ್ಪ ಮನುಷ್ಯ ಯೋಚನೆ ಮಾಡಬೇಕು. ಈಗಿನ ಯಂಗರ್ ಜನರೇಷನ್ ಇದ್ರಲ್ಲಿ ಬಹಳ ಮಂದಿ ಬಹಳ ಪಾಠ ಕಲಿತ್ಕೊಳ್ಳೋ
ಅವಕಾಶ ಇದೆ. ಎಸ್, ಅಷ್ಟೇ ಅಲ್ವಾ? ಎಸ್ ಸರ್. ಓಕೆ, ಫೈನ್. ಎಸ್, ನೋಡೋದಲ್ಲ ವೀಕ್ಷಕರೇ, ಇವಿಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ತೆ.